ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ತುಂಬ ಸರಳವಾಗಿ ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು, ನಮ್ಮ ಹೇರ್ ಗ್ರೋತನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂದವಾದ ಕೂದಲನ್ನು ಪಡೆಯಬೇಕೆಂಬುದು ಎಲ್ಲರಿಗೂ ಕೂಡ ಆಸೆ ಆಗಿರುತ್ತೆ. ಆದರೆ ಬದಲಾದ ಜೀವನ ಶೈಲಿ, ನೀರು, ಧೂಳು, ದೇಹದಲ್ಲಿ ಅತಿಯಾದಂಥ ಉಷ್ಣತೆ ಜಾಸ್ತಿಯಾಗಿ ತಲೆ ಮೇಲಿನ ಕೂದಲೆಲ್ಲ ಬಾಚಣಿಕೆಗೆ ಮುತ್ತಿಕ್ಕೋ ಸ್ಥಿತಿ ಎದುರಾಗಿಬಿಟ್ಟಿದೆ. ಕೂದಲು ಉದುರಲು ಆರಂಭವಾದ ಕೂಡಲೇ ನಾವೇನು ಮಾಡ್ತೀವಿ, ಮಾರುಕಟ್ಟೆಯಲ್ಲಿ ಸಿಗುವಂಥ ವಿವಿಧ ರೀತಿಯ ಶಾಂಪೂಗಳನ್ನ ತಂದು ಉಪಯೋಗಿಸಿದ್ರು ಕೂಡ ಕೂದಲು ಉದುರುವ ಸಮಸ್ಯೆಗೆ ಮಾತ್ರ ಪರಿಹಾರ ಇಲ್ಲ. ಆದರೆ ಹೀಗೆ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ತಕ್ಷಣವೇ ಪರಿಹಾರ ಮಾಡ್ಕೋಬೋದು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕೆಂಪಾಗಿರುವಂಥ ದಾಸವಾಳದ ಹೂಗಳನ್ನ ತೆಗೆದುಕೊಂಡಿದ್ದೀನಿ. ಈ ಹೂಗಳನ್ನ ನೋಡಿದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ ಕಲರ್ ಹೂವು. ದಾಸವಾಳ ಹಲವಾರು ಬಗೆಯ ಬಣ್ಣಗಳಿಂದ ತುಂಬಿಕೊಂಡಿದೆ. ಅದರಲ್ಲಿ ಕೆಂಪು ದಾಸವಾಳ ತುಂಬ ಪರಿಣಾಮಕಾರಿ ಅನ್ಬೋದು. ಈ ದಾಸವಾಳದ ಹೂವಿನ ಪೇಸ್ಟನ್ನು ಮಾಡ್ಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ಇದು ಕೂದಲಿಗೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ನೈಸರ್ಗಿಕ ಕಂಡೀಷ್ನರ್ ಆಗಿ ಕೆಲಸ ಮಾಡುವ ಶಕ್ತಿ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗೂ ಕೂದಲು ಉದುರುವಿಕೆಯನ್ನು ಕೂಡ ತಡೆಯುತ್ತೆ. ತುಂಬ ಕೂದಲು ಉದುರ್ತಾ ಇದೆ ಇವಾಗಂತೂ. ತುಂಬ ಜನರಿಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಹಿಡಿದು ಎಲ್ಲರಿಗೂ ಕೂಡ ಕೂದಲು ಉದುರೋದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಆ ಸಮಸ್ಯೆಯನ್ನು ಕೂಡ ಈ ಪೇಸ್ಟನ್ನು ಮಾಡಿ ಹಚ್ಕೊಳ್ಳೋದ್ರಿಂದ ಇರ್ಬೋದು. ಹಾಗೆ ಇದನ್ನು ನೀರಲ್ಲಿ ಹಾಕಿ ಕುದಿಸಿ ಹಚ್ಕೊಳ್ಳೋದ್ರಿಂದ ಇರ್ಬೋದು. ತುಂಬ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆ ತಲೆಹೊಟ್ಟು ಈಗಂತೂ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ತಲೆಹೊಟ್ಟು ಪ್ರತಿಯೊಬ್ಬರಿಗೂ ಕೂಡ ತಲೆಹೊಟ್ಟು ಅಂತ ಹೇಳ್ತಾ ಇರ್ತಾರೆ. ಆ ತಲೆಹೊಟ್ಟನ್ನು ಕೂಡ ಈ ಸಮಸ್ಯೆಯಿಂದ ನಾವು ನಿವಾರಣೆ ಮಾಡ್ಕೋಬೋದು, ಶಾಶ್ವತವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಬಿಳಿ ಕೂದಲು, ತುಂಬ ಜನರಿಗೆ ಬಿಳಿ ಕೂದಲು, ಯಾರಿಗೆ ನೋಡ್ತೀರಾ ಅವ್ರಿಗೆಲ್ಲ ಬಿಳಿ ಕೂದಲು. ಆ ಬಿಳಿ ಕೂದಲಿನ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು. ಶಾಶ್ವತವಾಗಿ ಕಪ್ಪು ಕೂದಲು ಕಪ್ಪಾಗಿ, ದಪ್ಪಾಗಿ, ಸೊಂಪವಾಗಿ, ನೀಳವಾಗಿ ಬೆಳೆಸ್ಕೋಬೇಕಂದ್ರೆ ನಾವು ಈ ಪೇಸ್ಟನ್ನು ಮಾಡಿ ಹಚ್ಕೊಳ್ಳೇಬೇಕಾಗುತ್ತೆ. ಒಂದು ಒಳ್ಳೆ ಹೊಳಪು, ಶೈನ್ ಅಂತೀವಲ್ಲ, ಶೈನ್ ಆ್ಯಂಡ್ ಸಿಲ್ಕ್ ಆ್ಯಂಡ್ ಶೈನ್ ಥರ ಮಾಡುವಷ್ಟು ಶಕ್ತಿ ಈ ದಾಸವಾಳ ಹೂವಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸುಮಾರು 20ರಿಂದ 25ರಷ್ಟು ಕೆಂಪು ದಾಸವಾಳದ ಹೂವುಗಳನ್ನ ತೆಗೆದುಕೊಂಡಿದ್ದೀನಿ. ದಾಸವಾಳದ ಹೂವು ಕೂದಲಿಗೆ ತುಂಬ ಉಪಯುಕ್ತವಾಗಿದೆ, ಚರ್ಮಕ್ಕೆ ತುಂಬ ಸಹಾಯಕಾರಿಯಾಗಿದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಉಪಯೋಗವನ್ನು ಮಾಡ್ತಾ ಇದೆ. ಇದು ಕೂದಲು ಉದುರುವುದನ್ನು ಶಾಶ್ವತವಾಗಿ ತಡೆಯುತ್ತೆ ಹಾಗೂ ಕೂದಲು ದಪ್ಪವಾಗಿಸಲು ಸಹಾಯ ಮಾಡುತ್ತೆ. ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ. ಕೊಲೆಸ್ಟ್ರಾಲ್ ಕೂಡ ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಅಂತಂದರೆ ನಾವು ಇದನ್ನು ನಂಬಲೇಬೇಕಾಗುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸೋ ಗುಣ ಇದರಲ್ಲಿ ಇದೆ. ಹಾಗೆ ನಾನಿಲ್ಲಿ ಮೊಸರನ್ನು ಕೂಡ ತಗೊಳ್ತಾ ಇದ್ದೀನಿ. ಮೊಸರು ಕೂಡ ಅಷ್ಟೇ ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ಮೊಸರನ್ನು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಶಾಶ್ವತವಾಗಿ ನಮ್ಮ ತಲೆಯಲ್ಲಿ ಆಗ್ತಾ ಇರುವಂಥ ಹೊಟ್ಟನ್ನು ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ಕೂದಲು ಉದುರೋದನ್ನು ಕೂಡ ತಡಿಬಹುದು. ಕೂದಲು ಒಡೆಯುವುದನ್ನು ಕೂಡ ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಮೊಸರನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆತ್ತಿಯನ್ನು ಸ್ವಚ್ಛಗೊಳಿಸುವುದು ಮತ್ತು ಕೂದಲಿನ ನೈಸರ್ಗಿಕವಾದಂಥ ಒಂದು ಹೊಳಪನ್ನು ಬೇಕು, ನಮಗೆ ತುಂಬ ಹೊಳಪು ಬೇಕು, ನೈಸರ್ಗಿಕವಾಗಿ ಒಂದು ಹೊಳಪು ಬೇಕು ಅಂತಂದರೆ ನಾವು ಈ ಮೊಸರನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೂ ಕೂದಲು ದಪ್ಪವಾಗಿ ಬೆಳೆಯಲು ಕೂಡ ಇದು ತುಂಬ ಅಂದರೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಮೊಸರಿನಲ್ಲಿ ಪ್ರೋಟೀನ್ ಇರುತ್ತೆ, ವಿಟಮಿನ್ ಇರುತ್ತೆ ಮತ್ತು ಲ್ಯಾಕ್ಟಿಕ್ ಆಮ್ಲದಿಂದ ಸಮೃದ್ಧವಾಗಿರುವುದರಿಂದ ಇದು ಕೂದಲು ಮತ್ತು ನೆತ್ತಿಗೆ ಒಂದು ಒಳ್ಳೆ ಪೋಷಣೆಯನ್ನು ನೀಡುವಷ್ಟು ಶಕ್ತಿ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಮೊಸರು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಮಾಡುತ್ತೆ. ಸಿಲ್ಕ್ ಆ್ಯಂಡ್ ಶೈನಿ ಥರ ಮಾಡುತ್ತೆ. ಹಾಗೆ ಕಪ್ಪಾಗಿ, ದಪ್ಪವಾಗಿ, ನೀಳವಾಗಿ ಬರುವಂತೆ, ಕೂದಲು ಉದ್ದವಾಗಿ ಬರುವಂತೆ ಕೂಡ ಮಾಡುತ್ತೆ ಇದು. ಹಾಗೆ ಡ್ಯಾಂಡ್ರಫ್ ಶಾಶ್ವತವಾಗಿ ತೆಗೆದುಹಾಕುವಷ್ಟು ಶಕ್ತಿ ಈ ಮೊಸರಲ್ಲಿದೆ ಅಂತಲೇ ಹೇಳ್ಬೋದು. ಅಲೋವಿರಾ ಅಂತೂ ಹೇರ್ಸ್ಗೆ ಆಗಿರ್ಬೋದು, ಇಲ್ಲ ನಮ್ಮ ಸ್ಕಿನ್ಗೆ ಆಗಿರ್ಬೋದು, ಹೇಳಿ ಮಾಡಿಸಿರೋ ಥರ ಇದೆ. ಅಲೋವಿರಾ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹೇರ್ಸ್ಗೆ. ಇದು ತಲೆಹೊಟ್ಟನ್ನು ಕಡಿಮೆ ಮಾಡುತ್ತೆ. ತಲೆಹೊಟ್ಟು ತುಂಬ ಇರೋದ್ರಿಂದ ತುಂಬ ಕೂದಲು ಉದುರ್ತಾ ಇರುತ್ತೆ, ಅದನ್ನು ಕೂಡ ಶಾಶ್ವತವಾಗಿ ತೆಗೆದುಹಾಕೋ ಶಕ್ತಿ ಇದರಲ್ಲಿ ಇದೆ. ಕೂದಲು ಉದುರೋದನ್ನು ತಡೆಯುತ್ತೆ, ಹಾಗೆ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಹಾಗೂ ನೆತ್ತಿಯನ್ನು ಹೈಡ್ರೇಟ್ ಮಾಡುತ್ತೆ ಇದು. ಹಾಗೆ ಸೂರ್ಯನ ಹಾನಿಯಿಂದ ಕೂದಲೆಲ್ಲ ಡ್ರೈ ಆಗುತ್ತೆ. ಹಾಗೆ 1ರಲ್ಲಿ 2, 3 ಈ ಥರ ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ, ಅದನ್ನು ಕೂಡ ರಕ್ಷಿಸುವ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ವಿಟಮಿನ್ಗಳಿದೆ, ಖನಿಜಗಳಿದೆ ಮತ್ತು ಆಂಟಿಫಂಗಲ್ ಗುಣಗಳಿವೆ. ಇದು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಹಾಗೂ ಕೂದಲು ದಪ್ಪವಾಗಿ ಬರುವಂತೆ ಸಹಾಯ ಮಾಡುತ್ತೆ. ಹಾಗೆ ತಲೆಹೊಟ್ಟನ್ನು ಶಾಶ್ವತವಾಗಿ ನಿವಾರಣೆ ಮಾಡುತ್ತೆ. ಹಾಗೆ ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನು ನೀಡೋ ಶಕ್ತಿ ಇದರಲ್ಲಿ ಇದೆ. ಇದರಲ್ಲಿ ಎ ಇದೆ, ಸಿ ಇದೆ, ಇ ಮತ್ತು B12 ಅಂತ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದು ಒಂದು ಒಳ್ಳೆ ಕೂದಲಿಗೆ ಹೊಳಪನ್ನು, ತೇವಾಂಶವನ್ನು ನೀಡೋ ಶಕ್ತಿ ಈ ಅಲೋವೆರಾದಲ್ಲಿದೆ ಅಂತಲೇ ಹೇಳ್ಬೋದು.
ನಾನಿಲ್ಲಿ ಒಂದು ಸಣ್ಣ ತುಂಡಾಗುವಷ್ಟು ಅಲೋವೆರಾನ ತೆಗೆದುಕೊಳ್ತಾ ಇದ್ದೀನಿ. ಈ ಅಲೋವೆರಾನ ಮುಳ್ಳುಗಳಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಮಾಡಿ ಇದರಲ್ಲಿರುವ ಜೆಲ್ಲನ್ನು, ಅಲೋವೆರಾ ಜೆಲ್ಲನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಕೂದಲು ನಮ್ದು ಯಾವತ್ತೂ ಡಲ್ ಆಗಿರುತ್ತೆ, ಶೈನ್ ಇರಲ್ಲ. ಕೆಲವೊಬ್ರು ಹೇರ್ಸು ತುಂಬ ಶೈನ್ ಆಗಿರುತ್ತೆ, ಅವ್ರೇನು ಹಚ್ಕೋಬೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವರು ಏನು ಹಚ್ಕೊಳ್ಳಲ್ಲ ಫ್ರೆಂಡ್ಸ್, ಇದೇ ಫ್ರೆಂಡ್ಸ್ ಅವರ ರೆಮಿಡಿ ಅಂತಲೇ ಹೇಳ್ಬೋದು. ಅವರು ಈ ಥರ ಜೆಲ್ಗಳನ್ನ ಹಚ್ಕೋತಾ ಇದ್ದಾರೆ, ಅಲೋವೆರಾ ಜೆಲ್ಗಳನ್ನ ಹಚ್ಕೋತಾರೆ. ಹಾಗೆ ದಾಸವಾಳದ ಹೂವುಗಳ ಪೇಸ್ಟನ್ನು ಮಾಡಿ ಹಚ್ಕೋತಾರೆ. ಇಲ್ಲ ಅಂತಂದರೆ ದಾಸವಾಳದ ಎಲೆಗಳ ಪೇಸ್ಟನ್ನು ಹಚ್ಕೋತಾರೆ, ದಾಸವಾಳದ ಕಾಂಡದ ಪೇಸ್ಟನ್ನು ಅವರು ಹಚ್ಕೋತಾರೆ. ಇಲ್ಲಾಂದರೆ ಆಯಿಲ್ ಥರ ಮಾಡಿಕೊಂಡು ಅವರು ದಿನನಿತ್ಯನೂ ಕೂಡ ಅಪ್ಲೈ ಮಾಡ್ತಾ ಬರೋದ್ರಿಂದ ಅವರು ಹೇರ್ಸು ಸಿಲ್ಕ್ ಆ್ಯಂಡ್ ಶೈನಿ ಥರ ಇರುತ್ತೆ. ನಾವು ಹೇರ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ, ಆವಾಗ ನಮ್ಮ ಹೇರ್ಸ್ ಏನಾಗುತ್ತೆ, ಡಲ್ ಆಗಿಬಿಡಿರುತ್ತೆ, ಹೇರ್ ಗ್ರೋತು ಆಗೋಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಆವಾಗ ನಾವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಬರುತ್ತೆ. ಬ್ಲ್ಯಾಕ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೇರ್ಸು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಶೈನಿ ಥರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಾಗಾಗಿ ನಾವು ಇದನ್ನು ಪದೇ ಪದೇ ಅಪ್ಲೈ ಮಾಡ್ತಾ ಇರಬೇಕು. ಯಾವಾಗ ನಾವು ತಲೆ ಸ್ನಾನ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ, ಆವಾಗ ಒಂದು ಅರ್ಧ ತಾಸು ಈ ಥರ ಪೇಸ್ಟನ್ನು ನಾವು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಅರ್ಧ ತಾಸು ಬಿಟ್ಟು ನಾವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ಕೂಡ ಯಾರಿಗೇನೂ ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ, ತಲೆಹೊಟ್ಟು ಕೂಡ ನಿವಾರಣೆ ಆಗುತ್ತೆ, ಸ್ಪ್ಲಿಟ್ ಎಂಡ್ ಕಡಿಮೆ ಆಗುತ್ತೆ, ಇಚ್ಚಿನೆಸ್ ಅಂತೀವಿಲ್ಲ, ಕೆರೆತ, ತಲೆ ತುಂಬ ಕೆರಿತಾ ಇರುತ್ತೆ, ಪರಪರ ಅಂತ ಕೆರಿತಾ ಇರ್ತಾರೆ ಕೆಲವೊಬ್ಬರು, ಅದು ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 20ರಿಂದ ಸುಮಾರಷ್ಟು ಹಂಗೆ ಅಂದಾಜಲ್ಲಿ ತೆಗೆದುಕೊಂಡಿದ್ದೀನಿ. ಒಂದು 20 to 25 ಅಂದ್ಕೊಳ್ಳಿ ನೀವು, ಅಷ್ಟೊಂದು ಫ್ಲವರ್ಸ್ನ ನಾನು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಏನು ಅಲೋವೆರಾ ಜೆಲ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಅಲೋವೆರಾ ಜೆಲ್ಲನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಹಿತ್ತಲಲ್ಲಿ ಬೆಳೆಸಿರುವಂಥ ಅಲೋವೆರಾ ಗಿಡದ ಜೆಲ್ ಇದು, ತುಂಬ ಚೆನ್ನಾಗಿ ನ್ಯಾಚುರಲ್ ಆದಂಥ ಅಲೋವೆರಾ ಜೆಲ್ಲು, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಹುಳಿ ಮೊಸರು ಇದ್ದರೆ ಹುಳಿ ಮೊಸರನ್ನು ಕೂಡ ಹಾಕ್ಬೋದು. ಹುಳಿ ಮೊಸರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಅರ್ಧ ಬೌಲ್ನಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ಇದನ್ನು ಸಣ್ಣಕ್ಕೆ ರುಬ್ಕೊಂಡು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ಇದು ತಲೆಗೆ ಅಪ್ಲೈ ಮಾಡೋದ್ರಿಂದ ಆ ತಲೆಗೆ ಹತ್ಕೋಬೇಕಿದು. ಹಾಗಾಗಿ ನಾನು ಸಣ್ಣಕ್ಕೆ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಇಂಥ ಪೇಸ್ಟನ್ನು ನಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮ್ಮ ಹೇರ್ಸ್ಗೆ. ನೀವು ನೋಡ್ತಾ ಇರ್ಬೋದು. ನಾನು ಅದನ್ನೊಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗಂತೂ ಕಲರು. ಈ ಕಲರ್ ನೋಡಿದ್ರೆ ಹಚ್ಕೋಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಥ ಹೇರ್ ಪ್ಯಾಕನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರು ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಎಂಥ ಡ್ರೈಸ್ ಹೇರ್ ಆದ್ರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟು ಕೊಡುತ್ತೆ. ನೀವು ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿದೆ. ಇಷ್ಟೊಂದು ಪೇಸ್ಟು ಬಂದಿದೆ. ಸುಮಾರು 20ರಿಂದ 25 ಹೂವುಗಳು ಹಾಗೂ ಅಲೋವೆರಾ ಜೆಲ್ಲು, ಮೊಸರು ಇಷ್ಟನ್ನು ಮಿಕ್ಸ್ ಮಾಡಿ 8 ದಿವಸಕ್ಕೆ ಒಮ್ಮೆ ಆಗಲಿ ಹಚ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿಯೊಂದು ಕೂದಲಿಗೂ ಕೂಡ ಬಿಡದಂತೆ, ಒಂದು ಕೂದಲಿನೂ ಬಿಡದಂತೆ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ, ನೀಟಾಗಿ ಅಪ್ಲೈ ಮಾಡಿ ಸುಮಾರು ಅರ್ಧ ತಾಸುವರೆಗೂ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಟು ತಣ್ಣೀರಿಂದ ಆಗಿರ್ಬೋದು, ಸ್ವಲ್ಪ ಉಗುರು ಬೆಚ್ಚನೆ ನೀರಲ್ಲಿ ನೀವು ವಾಶ್ ಮಾಡ್ತಾ ಬರೋದ್ರಿಂದ 8 ದಿವಸಕ್ಕೊಮ್ಮೆ ಈ ಥರ ನೀವು ವಾಶ್ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟೊಂದು ಚೇಂಜ್ ಆಗುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಸ್ಪ್ಲಿಟ್ ಎಂಡ್ ಕಡಿಮೆ ಆಗುತ್ತೆ, ಇಚ್ಚಿನೆಸ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಬ್ಲ್ಯಾಕ್ ಆಗುತ್ತೆ, ಹೇರ್ ಸಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ.